ಶಿಕ್ಷಣ ರಂಗದಲ್ಲಿ ನಿಸ್ಪೃಹ ಸೇವೆ ಸಲ್ಲಿಸಿದ ಬೆಳಕಿನ ಬೀಜ ಕೆ ಶಂಕರ್ ಶೆಟ್ಟಿ ಅವರಿಗೆ ಮಿತ್ರ ಸಂಗಮ ಬೀಜಾಡಿ ಗೋಪಾಡಿ ವತಿಯಿಂದ ಕೊಡಲ್ಪಡುವ ನಮ್ಮೂರ ಪ್ರಶಸ್ತಿಯ ಅಭಿನಂದನಾ ಆಲೇಖ. ಸನ್ಮಾನಿತರೆ, ಕಲೆಗಳಲ್ಲಿ ಪರಮ ಕಲೆ ಜೀವನದ ಲಲಿತ ಕಲೆ, ಕಲಿಸಲದ ನಳವಲ್ಲ ಬಾಹ್ಯ ಬೋಧನೆಯು, ಒಲಿದೊಲಿಸಿಕೊಳ್ಳುವ ಲೌಕಿಕ ನಯದ ಸೊಗಸನೆಯು, ತಿಳಿಯುವುದೊಳದಿಂದ ಮಂಕುತಿಮ್ಮ ಎಂಬ ಕವಿವಾಣಿಯಂತೆ ಬದುಕು ಸಾಗಿಸಿದವರು ನೀವು. ಜೀವನದ ಎಲ್ಲ ಏರಿಳಿತವನ್ನು ಸುಲಭವಾಗಿ ದಾಟಿ ಬಂದ ನೀವು ಸೇವೆಯ ಪ್ರತಿಫಲವೇ ಸೇವೆ ಎಂಬ ತತ್ವಕ್ಕೆ ಅಂಟಿಕೊಂಡು ಸಾಗಿ ಬಂದ ದಾರಿಯಲ್ಲಿ ಅದನ್ನೇ ಹೆಜ್ಜೆಯ ಗುರುತಾಗಿ ಮೂಡಿಸಿದವರು ತಾವು. ಶಿರೂರು ಹೆಬ್ಬಾಡಿ ಮನೆಯಲ್ಲಿ 1935ರಲ್ಲಿ ದಿವಂಗತ ಮಂಜಯ್ಯ ಶೆಟ್ಟಿ ಮತ್ತು ಚಂದಮ್ಮ ಶೆಟ್ಟಿ ದಂಪತಿಯ ಪುತ್ರರಾಗಿ ಜನಿಸಿದರು. ಮುಂಚೆ ಕೃಷಿ ಮಾಡುವಾಗಲೂ ಹಾಗೆ ಕೃಷಿಯಿಂದ ಮಾಡ್ಕೊಂಡು ಬಂದವ್ರಲ್ಲ ನಾವು. ಮುಂಚಿಂದ ಕೃಷಿ ಮಾಡಿ 8 ಗಂಟೆ ಒಳಗೆ ಅದನ್ನ ಮುಗಿಸಿ ಸ್ಕೂಲಿಗೆ ಹೋದವರು ಸೈಕಲ್ ತುಂಬಿಕೊಂಡು. ಅಂದ್ರೆ ಅದೇ ರೀತಿ ಕಷ್ಟಪಟ್ಟು ನಮಗೂ ಅವ್ರ ಜೊತೆ ಎಲ್ಲ ಹಾಕೊಂಡು ಒಂದು ಕೃಷಿ ಬಗ್ಗೆ ಇಲ್ಲಿ ಜೀವನ ನಡೆಸೋ ಬಗ್ಗೆ ದಾರಿ ತೋರಿಸಿದ್ರು, ಹೇಳಿಕೊಟ್ಟಿದ್ರು. ಅದೇ ರೀತಿ ಅವ್ರು ಹೇಳೋದು ಮಾತ್ರ ಅಲ್ಲ, ಅವ್ರು ಮಾಡಿ ತೋರಿಸಿ ನಮ್ಗೆ ಹೇಳ್ತಾ ಇದ್ದಾರೆ. ನಾವು ಅದನ್ನು ಕಲ್ತ್ಕೊಂಡಿದ್ದೀವಿ. ಇನ್ನೊಂದು ಹೇಳೋದ್ರಕ್ಕಿಂತ ಹೆಚ್ಚು ನಾವು ಮಾಡಿ ತೋರಿಸ್ಬೇಕು ಯಾವಾಗಲೂ. ಅದನ್ನೇ ಫಾಲೋ ಮಾಡ್ಕೊಂಡು ಬಂತದ್ದು. ಆಚೀಚೆ ನಮ್ಮ ನೇಬರ್ ಎಲ್ಲ ಹಾಗೆ ಅವ್ರಿಗೆ ಅಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರೆ. ಯಾಕಂದ್ರೆ ಅವ್ರ ಹತ್ರ ನೆಗೆಟಿವ್ಸ್ ಕಡಿಮೆ, ಪಾಸಿಟಿವ್ಸ್ ಜಾಸ್ತಿ. ಮತ್ತೆ ಸೀದಾ ಸ್ಟ್ರೈಟ್ ಫಾರ್ವರ್ಡ್, ಸೀದಾ ಸಾದ ಬೇಕಿತ್ತು. ಇರೋದನ್ನ ಸೀದಾ ನಿಮ್ಗೆ ಬೇಜಾರಾದ್ರೂ ಇಲ್ಲ ಸೀದಾ ಹೇಳಿಬಿಡೋರು. ಸುಳ್ಳು ಹೇಳುವುದಂದ್ರೆ ಅವ್ರಿಗೆ ಆಗುದಿಲ್ಲ. ನಮಗೂ ಅದೇ ಕಲ್ಸಿದ್ರೆ ಅವ್ರು ಇದು ಮಾಡಿದ್ರು. ಸಣ್ಣ ತಿಳುವಳಿಕೆ ಬಂದ್ಮೇಲೆ ಇಲ್ಲ, ಇರೋದನ್ನ ತಿಳಿಸಿ ಬ್ರದರ್ ಆಗಿ, ಫಾದರ್ ಆರೋ ಬ್ರದರ್ ಆಗಿ ಫ್ರೆಂಡ್ಲಿ ಆಗಿ ಕೂರಿಸ್ಕೊಂಡು ತಿಳಿಸಿ ಹೇಳ್ತಾರೆ. ಇವಾಗ್ಲೂ ಹೇಳ್ತಾರೆ, ಮುಂಚೆ ಹಾಗೆ. ಗೌರವಾನ್ವಿತರೆ, ಶಿಕ್ಷಣದ ವಿವಿಧ ಮಜಲುಗಳಾದ 1ರಿಂದ 4ನೇ ತರಗತಿಯವರೆಗಿನ ವಿದ್ಯಾಭ್ಯಾಸವನ್ನ ಮಂದರ್ತಿ ಮೈರುಕೊಮೆಯಲ್ಲಿ ಪೂರೈಸಿದವರು ತಾವು. ತದನಂತರ ತಂದೆಯ ಮನೆಯಿಂದ ಅಮ್ಮನ ಮನೆಯಾದ ಮಣೂರು ಸಮೀಪದ ಕೊಯ್ಕೂರಿಗೆ ಆಗಮಿಸಿದಿರಿ. 5ರಿಂದ 8ನೇ ತರಗತಿಯ ವಿದ್ಯಾಭ್ಯಾಸವನ್ನ ಕೋಟ ಶಾಂಭವಿ ಶಾಲೆ, ಪ್ರೌಢ ಶಿಕ್ಷಣವನ್ನ ಕೋಟ ವಿವೇಕ ಬಾಲಕರ ಪ್ರೌಢಶಾಲೆಯಲ್ಲಿ ಪೂರೈಸಿ ಅಲ್ಲಿನ SSLC ಪರೀಕ್ಷೆಯಲ್ಲಿ ಫಸ್ಟ್ ಬ್ಯಾಚ್ ನ ವಿದ್ಯಾರ್ಥಿಯಾಗಿ ತೇರ್ಗಡೆಗೊಂಡಿರಿ. ತದನಂತರ ಉಡುಪಿಯ ಶಿಕ್ಷಕ ತರಬೇತಿ ಕೇಂದ್ರದಲ್ಲಿ 2 ವರ್ಷ ಶಿಕ್ಷಕ ತರಬೇತಿಯನ್ನ ಪಡೆದ ತಾವು ನಮ್ಮಲ್ಲಿಗೆ ಹಿರಿಯವರು, ನಮ್ಮಲ್ಲಿ ಇಲ್ಲಿ ಬೊಬ್ಬರ್ ದೇವಸ್ಥಾನ ಇದೆ, ಆ ದೇವಸ್ಥಾನದಲ್ಲಿ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ದು ಕೊಯ್ಕು ಮನೆ ಟ್ರಸ್ಟ್ ಅಂತಿದೆ. ಈ ಕೊಯ್ಕು ಮನೆ ಟ್ರಸ್ಟ್ ನಲ್ಲಿಯೂ ಸಹ ಅವರು ಗೌರವ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಈ ಊರಿನಲ್ಲಿ ಕೊಯ್ಕೂರಿನಲ್ಲಿ ಆಗು ಹೋಗುಗಳು ಎಲ್ಲದರಲ್ಲಿಯೂ ಸಹ ಅವರು ಭಾಗಿಯಾಗ್ತಾರೆ. ನನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅವರೇ ಕಾರಣ ಅಂತ ಹೇಳಿದ್ರು. 1955ರಿಂದ 1959ರವರೆಗೆ ಹೊಂಬಾಡಿ ಮಂಡಾಡಿ ವಿವೇಕೋದಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕ ವೃತ್ತಿಯನ್ನ ಆರಂಭಿಸಿದಿರಿ. ತದನಂತರ 1959ರ ಜನವರಿಯಿಂದ ಜಿಲ್ಲಾ ಬೋರ್ಡ್ನ ನೇಮಕದಂತೆ ಆದ್ರಿಹರ ಪ್ರಾಥಮಿಕ ಶಾಲೆಗೆ ನೇಮಕಾತಿಯನ್ನ ಹೊಂದಿದಿರಿ ತಾವು. ನಂತರ ಕಟ್ಬ್ಯಾಲ್ತೂರ್ನ ಕನ್ಯಾಣದ ಪ್ರಾಥಮಿಕ ಶಾಲೆಯಲ್ಲಿ 3 ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯರಾಗಿ ಸೇವೆ. ಬಳಿಕ 1966ರಿಂದ ಕೋಟೇಶ್ವರದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ವಿಜ್ಞಾನ ಅಂದ್ರೆ ಮಕ್ಕಳಿಗೆ ಕಲಿಸೋದ್ರಲ್ಲಿ ಬಹಳ ಒಂದು ಇಂಟ್ರೆಸ್ಟ್. ಹೆಚ್ಚು ಮಾತಾಡೋರಲ್ಲ, ಆದರೆ ಕಲಿಯುವ ಮಕ್ಕಳಿಗೆ ಚೆನ್ನಾಗಿ ಕಲಿಯಲೇಬೇಕನ್ನೋ ಒಂದು ಹಠ. ಅವರು ಶಾಲೆಗೆ ಪ್ರಾಕ್ಟಿಕಲ್ ಮಾಡುವಾಗ ನಮ್ಗೆ ಅದರಲ್ಲಿ ಹೂವಿನ ಗಿಡಗಳನ್ನು ತಂದು ಅದನ್ನ ಡೆಮಾನ್ಸ್ಟ್ರೇಷನ್ ಮಾಡಿ ಅದು ಹೇಗೆ ಪರಾಗಸ್ಪರ್ಶ ಆಗುತ್ತೆ, ಅದೇನಾಗುತ್ತೆ ಅನ್ನೋದು ಚೆನ್ನಾಗಿ ಕೇಳ್ಕೊಟ್ಟಿದ್ರು. ಕಲಿಯೋರಿಗೆ ಸ್ವಲ್ಪ ಹೊಡೆಯೋದು ಮಾಡೋದ್ರಲ್ಲಿ ಎಲ್ಲ ಕೆಲವರಿಗೆ ಶಂಕರ್ ಶೆಟ್ಟರು ಹೊಡಿತಿದ್ದಂದಲ್ಲಿ ಹೊಡೆಯೋದು, ಯಾಕಂದ್ರೆ ಕಲಿಯಲೇಬೇಕಂದಲ್ಲಿ ಕಲಿಯುವ ಮಗ ಕಲಿಯುವ ಹುಡುಗ ಕಲಿಯಿದ್ರೆ ಅವನಿಗೆ ಪೆಟ್ಟು ಕೊಟ್ಟಾರು ಕಲಿಸೇ ಶುದ್ಧ ಕಲಿಬೇಕಂತ. ಒಂದು ಒಳ್ಳೆ ಗುಡ್ ಹಾರ್ಟೆಡ್ ಮಾಸ್ಟರ್ ಹೊಡಿತಿದ್ರೆ. ಯಾಕಂದ್ರೆ ಕಲಿಕಂದೆಲ್ಲ ಒಂದು ಇದರಿಂದ ಶಿಸ್ತು ಮತ್ತೆ ಬೇರೆ ಏನು ಹೆಚ್ಚು ಮಾತಾಡ್ತಿಲ್ಲ ಇತ್ತು. ಅವ್ರು ನೋಡಿದ್ರೆ ಜನರು ಹೆದರ್ತಿದ್ರು, ಮಕ್ಕಳಲ್ಲಿ ಹೆದರ್ಕೊಂತಿದ್ರು. ಯಾಕಂದ್ರೆ ಒಂಥರ ಡಿಸಿಪ್ಲಿನ್ಡ್ ಆಗಿರ್ತಿದ್ರು. ತಮಾಷೆಗೆ ಮೇಷ ಸ್ವಲ್ಪ ಕಡಿಮೆ, ಮಾತೇ ಕಡಿಮೆ ಅವರು. ಹಂಗಾಗಿ ಕಲಿಯುವ ಮಕ್ಕಳನ್ನ ಕಂಡ್ರೆ ಎಷ್ಟೊಂದು ಕಾದ್ರೆ ಹೆಗ್ಲ ಮೇಲೆ ಕೈ ಹಾಕಿ ಮಾತಾಡ್ಸಿ ಕಡ್ಕೊಂಡು ಮಾತಾಡ್ತಿದ್ರು. 1979ರಲ್ಲಿ ಕೋಟೇಶ್ವರದಿಂದ ಬೀಜಾಡಿ 3 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಮುಖ್ಯೋಪಾಧ್ಯಾಯರಾಗಿ 14 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇವರು ಬಹಳ ಸರಳ ಮನುಷ್ಯ, ಒಳ್ಳೆಯ ಸಜ್ಜನರು. ಮತ್ತೆ ಪಾಠ ಗೀಟ ಮಕ್ಕಳು ಚೆನ್ನಾಗಿ ಮಾಡ್ತಾ ಇದ್ರು. ಮತ್ತೆ ಲೆಕ್ಕದಲ್ಲಿ ಸ್ವಲ್ಪ ಬುದ್ಧಿವಂತರು. ಅವರು ಲೆಕ್ಕ ಎಲ್ಲ ಪಾಠ ಮಾಡಿ ಕೊಡ್ತಾ ಇದ್ರು, ಎಲ್ಲ ಮಾಡ್ತಿದ್ರಲ್ಲ. ಸಹ ಶಿಕ್ಷಕರು ಅಥವಾ ಅವನೊಬ್ಬ ಮುಖ್ಯೋಪಾಧ್ಯಾಯ ಅಂತ ಹೇಳುವಂತ ಏನು ಒಂದು ಮೇಲು ಕೇಳು ಹೇಳುವಂತ ಭಾವನೆ ಇರಲಿಲ್ಲ. ತಮ್ಮ ಅಣ್ಣ ತಮ್ಮಂದಿರಂತೆ ಒಳ್ಳೆ ಭ್ರಾತೃ ವಾತ್ಸಲ್ಯದಿಂದ
ಒಳ್ಳೆ ರೀತಿಯಲ್ಲಿ ನೋಡಿಕೊಂಡು ಆಡಳಿತವನ್ನು ನಡೆಸ್ತಾ ಇದ್ರು. ಆದ್ರಿಂದ ಅವರಿಗೆ ಶಾಲೆಯಲ್ಲೂ ಕೂಡ ಒಳ್ಳೆ ಹೆಸರು ಕೂಡ ಇತ್ತು. ಮಕ್ಕಳಿಗೂ ಕೂಡ ಅವ್ರ ಮೇಲೆ ಬಹಳ ಒಂದು ಪ್ರೀತಿ ಆಧಾರ ಎಲ್ಲ ಇದ್ದಿತ್ತು. ಒಟ್ಟು 36 ವರ್ಷಗಳ ಸುದೀರ್ಘ ಶೈಕ್ಷಣಿಕ ಚಿಂತನೆಗಳ ಮುಸಲಧಾರೆ ಸುರಿಸಿದವರು ತಾವು. ಸಾಧಾರಣ 1993ರಲ್ಲಿ ಅವರು ಇಲ್ಲಿ ರಿಟೈರ್ಡ್ ಆದರು. ಅದಕ್ಕಿಂತ ಮೊದಲು ಒಂದು 10-15 ವರ್ಷ ನಮ್ಮ ಶಾಲೆಯಲ್ಲಿ ಅವರು ಸರ್ವಿಸ್ ಮಾಡಿದ್ರು. ಅವರು ಇಂಗ್ಲೀಷು, ಲೆಕ್ಕ ಮತ್ತು ವಿಜ್ಞಾನದಲ್ಲಿ ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಾ ಇದ್ರು. ಶಾಲಾ ಉಪಕರಣಗಳ ಬಗ್ಗೆ, ಶಾಲೆಯ ಏನು ಅವಶ್ಯಕತೆಗಳ ಬಗ್ಗೆ ಊರಿನ ಸಾರ್ವಜನಿಕರೊಟ್ಟಿಗೆ ಅವರು ಸಂಬಂಧವನ್ನು ಇಟ್ಟುಕೊಂಡು ಆ ವಾರ್ಷಿಕೋತ್ಸವ ಮಾಡಬೇಕನ್ನುವ ಒಂದು ಇದರಲ್ಲಿ ಅವರು ಕೆಲವರನ್ನೆಲ್ಲ ವಿಚಾರ ಮಾಡಿದಾಗ ಸ್ವಲ್ಪ ನಿರುತ್ಸಾಹಗೊಂಡರು. ಹಾಗೆ ನನ್ನ ಹತ್ರ ಬಂದರೆ ಅವರು ಒಂದು ಮಾಡಬೇಕನ್ನೋ ಆಶೆ ಉಂಟು, ವಾರ್ಷಿಕೋತ್ಸವ ಮಕ್ಕಳಿಗೂ ಎಲ್ಲ ಆಶೆ ಉಂಟು ಅಂತ. ಖಂಡಿತ ಮಾಡಿ ನೀವು, ನಾವೆಲ್ಲ ಇದ್ದೇವೆ ನಿಮ್ಮೊಟ್ಟಿಗೆ ಅಂತ ಹೇಳಿ ನಾನು ಅವರಿಗೆ ಹುರಿದುಂಬಿಸಿದೆ. ಆದರಣೀಯರೇ, ನಿನ್ನೆಯ ಮನವೇ ಕೊಳ ಕಲಕದೆ ಬಿಟ್ಟರೆ ಶಾಂತಿಯಿಂದ ತಿಳಿಯಾಗುವುದು, ಅರಿವಿನ ಕಣ್ಣು ಮೂಡುವುದು ಎಂಬುದು ನಿಮ್ಮಯ ಆಶಯವಾಗಿತ್ತು. ಹಾಗಾಗಿ ನೀವು ಬಾಗಿದಿರಿ, ಬೀಗಲಿಲ್ಲ. ಪತ್ನಿ ಗಿರಿಜಮ್ಮ ಶೆಟ್ಟಿ 2 ಹೆಣ್ಣು 3 ಗಂಡು ಮಕ್ಕಳ ಸುಖಿ ಸಂಸಾರ ತಮ್ಮದು. 9 ಗಂಟೆವರೆಗೆ ಮನೆಯಲ್ಲಿ ಕೆಲಸ ಮಾಡಿ ಆ ನಂತರ ನಾವು ನಡ್ಕೊಂಡೇ ಹೋಗುದು ಹೈಸ್ಕೂಲ್ ಕಲಿಯೋದ್ರಲ್ಲಿ ಶ್ರದ್ಧೆ ಇತ್ತು ಮಕ್ಕಳಿಗೆಲ್ಲ. ನಾವೆಲ್ಲ ಲಕ್ಸುರಿಯಲ್ ಲೈಫ್ ಇರಲಿಲ್ಲ ಅವಾಗ. ಎಲ್ಲ ಕಷ್ಟಪಟ್ಟೇ ಮನೆಯಲ್ಲಿಯೂ ಕೆಲಸ ಮಾಡಿ ಶಾಲೆಗೆ ಹೋಗ್ಬೇಕು, ಶಾಲೆಯಲ್ಲಿಯೂ ಶ್ರಮಪಟ್ಟು ಓದಬೇಕು. ಶಿಸ್ತು, ಶ್ರದ್ಧೆ ಮತ್ತು ವಿಧೇಯತೆ, ಈ 3 ಗುಣಗಳನ್ನು ನೀವು ಬೆಳೆಸ್ಕೊಂಡು ಹೋಗ್ಬೇಕು. ಅದು ನಿಮ್ಮ ಜೀವನದಲ್ಲಿ ನಿಮ್ಮ ಕೊನೆ ಪರ್ಯಂತ ನಿಮ್ಮೊಟ್ಟಿಗೆ ಇರುವಂಥ ಲಕ್ಷಣ, ಗುಣಲಕ್ಷಣ. ಅದು ಹಿರಿಯರು ತಮ್ಮ ಮಕ್ಕಳನ್ನ ಕಂಟ್ರೋಲ್ ಮಾಡಿಕೊಂಡು ಹಿಡಿತದಲ್ಲಿಟ್ಟು ನಡೆಸ್ಕೊಂಡು ಹೋಗುವಂಥ ಕ್ರಮ ಕಡಿಮೆ ಆಗಿದೆ ಈಗ. ತಂದೆ ತಾಯಿಯರು ಇವತ್ತು ಮನೆಯಲ್ಲಿ ತಮ್ಮ ಮಕ್ಕಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಿಲ್ಲ. ಮೊದಲು ನಾವೆಲ್ಲ ಚಿಕ್ಕವರಿರುವಾಗ, ಆನಂತರ ನಮ್ಮ ಮಕ್ಕಳು ಬೆಳೆಯುವಾಗ ನಾವು ಅವರನ್ನೆಲ್ಲ ಒಳ್ಳೆ ಶಿಸ್ತುಬದ್ಧವಾಗಿ ನಡೆಸ್ಕೊಂಡು ಬಂದಿತ್ತು. ಅವರೆಲ್ಲ ಆವಾಗ ಅಷ್ಟೊಂದು ಅಹಿತಕರ ಘಟನೆಗಳ ಕಡೆಗೆ ಗಮನ ಕೊಡ್ತಿರಲಿಲ್ಲ. ಈಗ ಅದನ್ನ ಹಿಡಿತದಲ್ಲಿಟ್ಕೊಳ್ಳುವಂಥ ಕ್ರಮ ಕಡಿಮೆ ಆಗಿದೆ. ಅವರ ಸ್ವೇಚ್ಛೆ ಪ್ರಕಾರ ಅವರನ್ನ ಫಾಲೋ ಮಾಡುವಂಥ ಕ್ರಮ ಸ್ವಲ್ಪ ಜಾಸ್ತಿ ಆಗ್ತಾ ಬಂದಿದೆ ಹಿರಿಯರು. ಹಾಗಾಗಿ ಆ ಮಕ್ಕಳು ತಮ್ಮ ಸ್ವೇಚ್ಛೆ ಪ್ರಕಾರ ತಮಗೆ ಬೇಕಾದ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು. ಆದ್ದರಿಂದ ಅವರ ಒಡನಾಟ, ಮಿತ್ರಕೂಟ ಎಲ್ಲ ಒಳ್ಳೆ ಸಿಕ್ಕಿದವರಿಗೆ ಒಳ್ಳೆ ದಾರಿ ಸಿಕ್ಕಿದೆ. ಅದು ಸ್ವಲ್ಪ ಕೆಲವು ಒಳ್ಳೆ ಕೆಟ್ಟ ದಾರಿ ಸಿಕ್ಕಿದವರಿಗೆ ಅದು ಕೆಟ್ಟದಾಗಿದೆ. ನಿಮ್ಮ ಮನಸ್ಸಿನ ಆಕಾಶ ಬುಟ್ಟಿಯ ತುಂಬ ಹರುಷದ ಬೆಳಕು ಹರಿಯಲಿ, ನೆಮ್ಮದಿ ಇಮ್ಮಡಿಯಾಗಲಿ, ಬಾಳಿಗೊಂದು ಮರು ವಸಂತ ಸಿಗಲಿ ಎಂಬ ಆಶಯದೊಂದಿಗೆ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ ಮಿತ್ರ ಸಂಗಮ ತನ್ನ 18ನೇ ವಾರ್ಷಿಕೋತ್ಸವದಲ್ಲಿ ತಮಗೆ ನಮ್ಮೂರ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿರುವುದು ಹೆಮ್ಮೆ ಎನಿಸಿದೆ. ನಮ್ಮ ಸಂಸ್ಥೆಯ ಆರಾಧ್ಯ ದೇವರಾದ ಶ್ರೀ ಗೋಪಾಲಕೃಷ್ಣ ದೇವರನ್ನು ಸ್ಮರಿಸಿಕೊಳ್ಳುತ್ತಾ ನಮ್ಮೆಲ್ಲರ ಪ್ರೀತಿಯ ಸರ್ವ ಭಾವ ಬಿಂಬಗಳ ಪ್ರತಿಬಿಂಬವಾದ ಈ ಅಭಿನಂದನಾ ಆಲೇಖವನ್ನ ಸಮರ್ಪಿಸುತ್ತಿದ್ದೇವೆ. ಬೊಗಸೆ ತುಂಬ ಪ್ರಣಾಮಗಳೊಂದಿಗೆ ವಂದನೆ, ಅಭಿವಂದನೆ.